ಆಂಟಿಯಿಂದ ಮೋಸ ಹೋಗಿ 4 ಲಕ್ಷ ರೂಪಾಯಿ ಕಳೆದುಕೊಂಡ. 2 ಮಕ್ಕಳ ತಾಯಿ ಜೊತೆ ಮದುವೆ ಮಾಡಿಸಿದ್ದ ಬ್ರೋಕರ್. ಒಂದೆಡೆ ಹುಡುಗರಿಗೆ ಹೆಣ್ಣು ಸಿಗ್ತಿಲ್ಲವೆಂದು ಯುವಕರು ಗೋಳಾಡ್ತಿದ್ರೆ, ಇನ್ನೊಂದೆಡೆ ಹೆಣ್ಣು ಸಿಗ್ತಾ ಇರೋದು ಸೆಕೆಂಡ್ ಹ್ಯಾಂಡ್ ಕಡ್ರಿ. ಅಮಾಯಕ ಯುವಕನಿಗೆ ಮದುವೆ ಹೆಸರಿನಲ್ಲಿ ಮೋಸ ಮಾಡಲಾಗಿದೆ. ಇಲ್ಲಿ ಮೋಸ ಮಾಡಿದ್ದು ಮತ್ಯಾರೂ ಅಲ್ಲ, ಸ್ವತಃ ಮದುಮಗಳು ಅನ್ನೋದು ವಿಪರ್ಯಾಸ. ಅಂದಹಾಗೆ ಈ ಮದುವೆಯಾದ ಜೋಡಿಯನ್ನ ಒಮ್ಮೆ ಕಣ್ತುಂಬಾ ನೋಡ್ಕೊಂಬಿಡಿ. ಈ ಫೋಟೋದಲ್ಲಿ ಕಾಣ್ತಿರುವ ಆಂಟಿಯೇ ಮದುಮಗಳಂತೆ. ನೋಡ್ತಾ ಇದ್ರೆ ಈ ಹುಡುಗನ ತಾಯಿಯಂತೆ ಕಾಣ್ತಿದ್ದಾಳೆ. ಈಕೆ ಯಾವ ಮೂಲೆಯಿಂದ ಮದುಮಗಳೋ ಗೊತ್ತಿಲ್ಲ. ಈಕೆಗೆ ಮೊದ್ಲೇ ಮದುವೆಯಾಗಿ 2 ಮಕ್ಕಳಿವೆ ಅಂತೆ. ಆದ್ರೆ ಈ ವಿಚಾರ ಮದುಮಗನಿಂದ ಮುಚ್ಚಿಟ್ಟು ಈ ಯುವಕನ ಬಾಳಲ್ಲಿ ಬಿರುಗಾಳಿಯೇ ಎಬ್ಬಿಸಿದ್ದಾಳೆ. ವೈದಿಬಾಯ್, ಈ ಘಟನೆ ನಡೆದಿರೋದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ತುಮ್ಮಿನಕಟ್ಟಿ ಗ್ರಾಮದಲ್ಲಿ ಕಂಡ್ರೆ. ಇಲ್ಲಿನ ಯುವಕ ರವಿಚಂದ್ರ ತುಮಕೂರಿನ ಪಾವಗೋಡ ಮೂಲದ ಹೆಂಗಸು ರೇಖಾ ಎನ್ನೋಳಿಗೆ ಮದುವೆಯಾಗಿದ್ದ. ಈ ಮದುವೆಯಾಗಿ ವರದಕ್ಷಿಣೆ ಬದಲಿಗೆ ಈತನೇ 2.5 ಲಕ್ಷದ ವಧು ದಕ್ಷಿಣೆ ನೀಡಿ ಈಕೆಯೊಂದಿಗೆ ವಿವಾಹ ಆಗಿದ್ದಾನೆ. ಮತ್ತೆ ಮದುವೆ ಮಾಡ್ತಾ ಇದೀವಿ, ಕೊಡೋ ತಗನಕ ಹೇಳಕ ಕೊಡೋ ತಗನ ದನದ ವ್ಯಾಪಾರ ಮಾಡ್ತಾ ಇದೀವಿ. ಹಂಗಾರ ಮದುವೆ ಮಾಡಕ ಇಸ್ಕೊಂತಿದೀವಿ ಕಣಪ್ಪ. ಎಷ್ಟಕ್ಕ ಅಮೌಂಟ್? ಅಮೌಂಟಿಂದು ಹೇಳ್ಬೇಕಾ? ಅಯ್ಯೋ ಮತ್ತೆ ಏನಂತ ಹೇಳಕ್ಕ? ಮತ್ತೆ 1,40,000 ಅನ್ನಕ. ಇವರಿಬ್ಬರ ಮದುವೆ ಸಿಂಪಲ್ ಆಗಿ ಫೆಬ್ರವರಿ 6ರಂದು ಹಿರೇಕೆರೂರಿನ ದುರ್ಗಾದೇವಿ ದೇವಸ್ಥಾನದಲ್ಲಿ ನಡೆದಿತ್ತು. ಇಲ್ಲಿನ ವರನ ಮನೆಯವರು ಮತ್ತು ವಧುವಿನ ಮನೆಯವರು ಸೇರಿ ಒಂದು 50 ಜನ ಬಂದಿದ್ರಷ್ಟೇ. ಈ ಮದುವೆಗಾಗಿಯೇ ರವಿಚಂದ್ರ ಬರೋಬ್ಬರಿ 4 ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡಿದ್ದ. ಈಕೆಯನ್ನ ಮನ್ಸಾರೆ ತನ್ನ ಹೆಂಡತಿ ಎಂದು ಖುಷಿಯಲ್ಲಿದ್ದ. ಆದ್ರೆ ಆ ದಿನ ಬಂದ ಒಂದು ಫೋನ್ ಕಾಲ್ ರವಿಚಂದ್ರ ನೆಲವೇ ಕುಸಿದು ಬೀಳುವಂತೆ ಮಾಡಿತ್ತು. ಹುಡುಗಿ ಮನೆಯಿಂದ ಬಂದ ಆ ಒಂದು ಫೋನ್ ಕಾಲ್ ಸುದ್ದಿ ಕೇಳಿ ಹುಡುಗನಿಗೆ ಬರಸಿಡಿಲು ಬಡದಂತಾದ ಆಘಾತ. ಹೌದು, ಮದುವೆಯಾಗಿ 7 ದಿನಗಳ ನಂತರ ರೇಖಾ ತವರು ಮನೆಯಿಂದ ಕಾಲ್ ಬಂದಿತ್ತು. ಆ ಕಾಲ್ ಅನ್ನ ರಿಸೀವ್ ಮಾಡಿದ್ದೆ ಈ ರವಿಚಂದ್ರ. ಆ ಕಡೆಯಿಂದ ಅಮ್ಮ ಬೇಕು, ನಮ್ಮ ಅಮ್ಮನಿಗೆ ಫೋನ್ ಕೊಡಿ ಅಂತ ಮಕ್ಕಳು ಕಾಲ್ ಮಾಡಿದ್ವು. ಆಗ್ಲೇ ನೋಡಿ ರವಿಚಂದ್ರ ಎಲ್ಲಾ ಮ್ಯಾಟರ್ ಗೊತ್ತಾಗಿತ್ತು. ರೇಖಾಗೆ ಈ ಹಿಂದೆಯೇ ಮದುವೆ ಆಗಿತ್ತು. ಈಕೆಗೆ 2 ಮಕ್ಕಳಿವೆ ಅನ್ನೋ ವಿಚಾರ ತಿಳಿದು ಬಂದಿದೆ. ರೇಖಾ ಮದುವೆಗೂ ಮುನ್ನ 2 ಹುಡುಗಿಯರು ದತ್ತು ಪಡೆದು ಸಾಕ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ಲು. ಅದಕ್ಕೆ ರವಿಚಂದ್ರ ಸಮಾಜ ಸೇವೆ ಮಾಡ್ತಿರ್ಬೇಕು ಅನ್ಕೊಂಡಿದ್ದ. ಆದ್ರೆ ಬ್ರೋಕರ್ ಮಾಡಿದ ಎಡವಟ್ಟಿಗೆ ಸೆಕೆಂಡ್ ಹ್ಯಾಂಡ್ ವೈಫ್ ಸಿಕ್ಕಿದ್ಲು. ಯಾವ ಎಷ್ಟು ಕೊಡ್ತಾ ಏನು ಅಂತ ಕೇಳಕ, ಯಾವ ಊರದ್ದ ಹುಡುಗಿ ಏನು ಯಾವ ಊರಿಗೆ ಕೊಡ್ತಾ ಇದೀಯ ಅದನ್ನ ಹೇಳ. ಹಾ, ಏನಕ್ಕ ಶಾರದಕ್ಕ? ತಕ್ಷಣಕ್ಕೆ ವಿಚಾರ ತಿಳಿದ ರವಿಚಂದ್ರ ಕುಟುಂಬ ರೇಖಾ ಮೋಸ ಮಾಡಿದ್ದಾಳೆಂದು ಹಲಗೇರಿ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಈಗ ನ್ಯಾಯಾಲಯ ಯಾವ ರೀತಿ ಕೇಸ್ ಬಗೆಹರಿಸುತ್ತದೆ ಎಂದು ಕಾದ್ ನೋಡ್ಬೇಕಷ್ಟೇ. ಇನ್ನು ಸಾಕಷ್ಟು ಪೋಷಕರು ಬ್ರೋಕರ್ ಮಾತಿಗೆ ಮರಳಾಗಿ ಹೆಣ್ಣನ್ನ ಕೊಡೋದು, ಹೆಣ್ಣನ್ನ ತರೋದು ಮಾಡ್ತಾರೆ. ಆದ್ರೆ ಅವರ ಬಗ್ಗೆ ಸರಿಯಾದ ಹಿನ್ನೆಲೆ ತೆಗೆದುಕೊಂಡ್ರೆ ಒಳ್ಳೇದು. ಇಲ್ದೆ ಹೋದ್ರೆ ಅಮಾಯಕರು ಇದೇ ರೀತಿ ಮೋಸ ಹೋಗೋದು ಗ್ಯಾರಂಟಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಹಾವೇರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.